ನಮಸ್ಕಾರ. ನಮ್ಮ ಇಂದಿನ ವಿಷಯ ಪಳೆಯುಳಿಕೆಗಳು. ಡಾರ್ವಿನ್ನ ಜೀವ ಸಂಕುಲಗಳ ಉಗಮದ ಹಿನ್ನೆಲೆಯಲ್ಲಿ ಭೂಮಿ ಮೇಲಿರುವ ಜೀವಿಗಳ ವೈವಿಧ್ಯವನ್ನು ಗಮನಿಸಿ, ನಮ್ಮಲ್ಲಿ ಇರುವೆ ಸೇರಿ 80 ಕೋಟಿ ಜೀವಿ ವೈವಿಧ್ಯಗಳು ಇವೆ ಅಂತ ಜನ ಆಡುಮಾತಿನಲ್ಲಿ ಹೇಳ್ತಾರೆ. ಕಣ್ಣಿಗೆ ಕಾಣುವ ಅತಿ ಸಣ್ಣ ಪ್ರಾಣಿ ಇರುವೆಯಿಂದ ಅತಿ ದೊಡ್ಡ ಪ್ರಾಣಿಗಳವರೆಗೆ ಹರಡಿರ್ತಕ್ಕಂಥ ಜೀವಿ ಪ್ರಪಂಚದಲ್ಲಿರುವ ವೈವಿಧ್ಯತೆಗೆ ಇದೊಂದು ರೂಪಕ ರೀತಿಯ ಹೇಳಿಕೆ ಅಂತ ನಾವು ಹೇಳ್ಬೋದು. ಜಗತ್ತಿನಲ್ಲಿರುವ ಹಲವು ಸಂಸ್ಕೃತಿ ಮತ್ತು ನಾಗರಿಕತೆಗಳು ಭೂಮಿಯ ಮೇಲಿನ ಜೀವ ವೈವಿಧ್ಯ ಕುರಿತಾಗಿ ತಮ್ಮದೇ ಆದಂಥ ನಂಬಿಕೆಗಳನ್ನ ಹೊಂದಿದ್ದು. ಈ ವಿಶ್ವವನ್ನು ಆಳ್ತಾ ಇರುವ ಒಂದು ಅತೀತವಾದ ಶಕ್ತಿ ಅಥವಾ ದೇವರು ಅನ್ನೋದಿದೆ. ಆ ಶಕ್ತಿ ಅಥವಾ ದೇವರು ಒಮ್ಮೆಲೆ ಭೂಮಿಯ ಮೇಲಿರೋ ಎಲ್ಲ ಜೀವಿಗಳನ್ನ ನಾವು ಕಾಣುವಂತೆಯೇ ಈಗಿರುವಂತೆಯೇ ಸೃಷ್ಟಿಸಿದನು ಅಂತ ಅವರೆಲ್ಲ ನಂಬಿದ್ರು. ಯಹೂದಿ, ಕ್ರೈಸ್ತ, ಇಸ್ಲಾಂ ಸೇರಿದಂತೆ ಎಲ್ಲ ಸೆಮಿಟಿಕ್ ಧರ್ಮಗಳು ಇಂತಹ ಸೃಷ್ಟಿಯನ್ನು ಒಪ್ತವೆ. ಭಾರತೀಯ ಮೂಲದ ಚಿಂತನೆಗಳು ಇದಕ್ಕಿಂತ ಸ್ವಲ್ಪ ಬೇರೆಯಾಗಿ ಕಾಣಿಸ್ಕೊಳ್ತವೆ. ಇದು ಬೇರೆ ಪೌರಾತ್ಯ ಚಿಂತನೆಗಳನ್ನು ಕಾಣಿಸ್ಕೊಳ್ಳುತ್ತೆ. ಉಪನಿಷತ್ತಿನಲ್ಲಿ ವಿಶ್ವಕ್ಕೆ ಮೂಲವಾದಂಥ ಬ್ರಹ್ಮನಿಂದ ಈ ವಿಶ್ವ ಹೊರಹೊಮ್ಮಿತು, ಪಂಚಭೂತಗಳು ಉಂಟಾದವು. ಅವು ಬೇರೆ ಬೇರೆ ಪ್ರಮಾಣಗಳಲ್ಲಿ ಕಲಬೆರಕೆಯಾಗಿ ಭೌತ ಸ್ಥಿತಿಗಳನ್ನು ಪಡೆದವು. ಆದ್ದರಿಂದ ಜೀವಗಳ ದೇಹ ಉಂಟಾಗಿದೆ. ಅಂತಹ ದೇಹದೊಳಗೆ ಆತ್ಮ ಸೇರಿ ಚೈತನ್ಯ ದಕ್ಕಿದೆ ಅಂತ ಭಾವಿಸ್ತವೆ. ಆದರೆ ಇದು ಕೂಡ ಜೀವ ಸೃಷ್ಟಿ ಒಮ್ಮೆಲೆ ಐತೆ, ಇಲ್ಲ ಹಲವು ಹಂತಗಳೆಲ್ಲ ಐತೆ ಮುಂತಾದ ಸಂಗತಿಗಳ ಕುರಿತಾಗಿ ಚರ್ಚೆ ಮಾಡೋದಿಲ್ಲ. ಅಂತಹ ಯಾವ ಚಿಂತನೆಗಳು ಉಪನಿಷತ್ಕಾರರಲ್ಲಿ ಎಂದಿಗೂ ಕಾಣಿಸಿಕೊಂಡಿಲ್ಲ. ಇನ್ನು ನಾವು ಪೌರಾಣಿಕ ಕಾಲಕ್ಕೆ ಬಂದರೆ, ಕೆಳವರ್ಗದ ನಾನಾ ಯೋನಿಗಳಲ್ಲಿ ಹುಟ್ಟಿ ಕ್ರಮವನ್ನು ಸವಿಸಿ ಉನ್ನತ ಮಾನವ ಜನ್ಮ ತಗ್ತೈತೆ ಅಂತ ಇರುವಂತಹ ನಂಬಿಕೆ ನಮಗೆ ಎದ್ದು ಕಾಣ್ತೈತೆ. ಜೀವ ಸೃಷ್ಟಿಯ ರಮ್ಯ ಚಿತ್ರಣ ನಮಗೆ 1530ರಲ್ಲಿ ಪ್ರಕಟಗೊಂಡಿರುವ ಲೂಥರ್ ಬೈಬಲ್ನಲ್ಲಿ ಕಾಣಸಿಗುತ್ತೆ. ಇದಾದ 100 ವರ್ಷಗಳ ನಂತರ ಐರ್ಲೆಂಡಿನ ಅಶರ್ ಪ್ರಾಂತ್ಯದಲ್ಲಿದ್ದ ಆರ್ಚ್ ಬಿಷಪ್ ಉಷರನ್ನತ ಭೂಮಿಯ ವಯಸ್ಸನ್ನು ಲೆಕ್ಕ ಹಾಕೋದಕ್ಕೆ ಪ್ರಯತ್ನ ಮಾಡ್ತಾನೆ. ಆತ ಅದಕ್ಕಾಗಿ ಬೈಬಲ್ನ ಅವಲಂಬಿಸ್ತಾನೆ. ಬೈಬಲ್ನಲ್ಲಿ ಬರುವ ತಲೆಮಾರುಗಳ ಲೆಕ್ಕಕ್ಕಿರಿಸಿಕೊಂಡು ಭೂಮಿಯ ವಯಸ್ಸಿನಾತ ಅಂದಾಜು 6000 ವರ್ಷಗಳಂತ ತೀರ್ಮಾನ ಮಾಡ್ತಾನೆ. ಗ್ರೀಕರು, ರೋಮನರು ಸೇರಿದಂತೆ ಪ್ರಾಚೀನ ನಾಗರಿಕತೆಯಲ್ಲಿದ್ದ ಜನ ಪಳೆಯುಳಿಕೆಗಳನ್ನು ನೋಡಿರ್ತಾರೆ. ಪೌರಾಣಿಕ ಕಾಲದಲ್ಲಿದ್ದ ದೈತ್ಯ ಜೀವಿಗಳು ಮತ್ತು ರಾಕ್ಷಸರ ಉಳಿಕೆಗಳು ಅಂತ ಭಾವಿಸಿರ್ತಾರೆ. ಯುರೋಪ್ನಲ್ಲಿ ಕೂಡ ಇಂಥದೇ ನಂಬಿಕೆಗಳು ಇರ್ತವೆ. ಯುರೋಪ್ನಲ್ಲಿ ಕಲ್ಲುಗಳ ಪದರದಲ್ಲಿ 2 ಬಗೆಯ ಪಳೆಯುಳಿಕೆಗಳನ್ನ ಜನ ಗುರುತಿರ್ತಾರೆ. ಅದರಲ್ಲಿ ಒಂದನ್ನು ಅವರು ದೆವ್ವದ ಕಾಲುಗಳು ಅಂತಲೂ, ಇನ್ನೊಂದನ್ನ ನಾಲಿಗೆ ಕಲ್ಲುಗಳು ಅಂತಲೂ ಕರೆದಿರ್ತಾರೆ. ಇಂತಹ ಪಳೆಯುಳಿಕೆಗಳು 106 ಕಡೆ ಪತ್ತೆಯಾಗಿರ್ತವೆ. ಹಿಂದೆ ಜೀವಿಸಿದ್ದಂಥ ಒಂದು ದೈತ್ಯ ಪ್ರಾಣಿಯ ಉಗುರು ಮುರಿದು ಇವು ಸೇರ್ಕೊಂಡು ಮಣ್ಣೊಳಗಡೆ ಸೇರ್ಕೊಂಡಿದ್ದೇವೆ, ಕಲ್ಲಲ್ಲಿ ಸೇರ್ಕೊಂಡಿದ್ದೇವೆ ಅಂತ ಅವ್ರು ನಂಬಿರ್ತಾರೆ. ಹಾಗೇನೆ ನಾಲ್ಗೆ ಕಲ್ಲುಗಳು ಅಂತ ಅವ್ರು ಗುರುತಿಸಿರೋ ಕಲ್ಲುಗಳು ಒಂದು ರೀತಿಯ ಹಾವಿನ ಥರ ಇದ್ದು ಅವುಗಳಿಗೆ ತಲೆ ಇರಲ್ಲ. ಕೆಲವು ಶಿಲ್ಪಿಗಳು ಅವುಗಳ ತಲೆ ಹೇಗಿರ್ಬೋದು ಅಂತ ಊಹೆ ಮಾಡಿ ಕೆತ್ತನೆಯನ್ನು ಕೂಡ ಮಾಡಿರ್ತಾರೆ. ಆದರೆ ಡೆನ್ಮಾರ್ಕ್ನ ಬಿಷಪ್ ಸ್ಟೆನೋ ಅನ್ನತ ಅವುಗಳನ್ನ ಸೂಕ್ಷ್ಮವಾಗಿ ಗಮನಿಸಿ, ಇವು ನಿಜವಾದ ಶಾರ್ಕ್ ಕಲ್ಲನ್ನು ಹೋಲ್ತವೆ, ಇವು ಶಾರ್ಕ್ ಹಲ್ಲುಗಳು ಅಂತ ಪ್ರತಿಪಾದನೆಯನ್ನು ಮಾಡ್ತಾನೆ. ಕಡಲಿನ ಶಾರ್ಕ್ನ ಹಲ್ಲುಗಳು ಭೂಮಿಯ ಮಣ್ಣಿನ ಪದರದ ಅಥವಾ ಕಲ್ಲಿನ ಪದರದೊಳಗೆ ಹೇಗೆ ಬಂದು ಅನ್ನುವ ಪತ್ತೆಗಾಗಿ ಆತ ತನ್ನದೇ ಆದಂಥ ಹುಡುಕಾಟವನ್ನು ಪ್ರಾರಂಭ ಮಾಡ್ತಾನೆ. ಹಾಗೆ ಹುಡುಕಾಟ ಪ್ರಾರಂಭ ಮಾಡಿದಾಗ ಆತನಿಗೆ ಶಿಲಾ ಪದರಗಳು ಅಂದರೆ ಕಲ್ಲಿನ ಪದರಗಳು, ಬಂಡೆಗಳು ಒಂದಾದ್ರ ಮೇಲೆ ಒಂದು ಪೇರಲ್ಪಟ್ಟಿರ್ತವೆ, ಹಾಸಲ್ಪಟ್ಟಿರೋ ರೀತಿಯಲ್ಲಿ ಕಾಣಿಸ್ಕೊಳ್ತವೆ. ಆದ್ದರಿಂದ ಆತ ಭಾರಿ ಪ್ರಮಾಣದಲ್ಲಿ ಹೂಳು ಹಲವು ಕಾಲಾವಧಿಯಲ್ಲಿ ಕುಳಿತುಕೊಂಡಿತು. ಮೊದಲು ಕಾಲಾವಧಿಯಲ್ಲಿ ಕುಳಿತುಕೊಂಡ ಹೂಳಿನ ಮೇಲೆ ನಂತರ ಕಾಲಾವಧಿಯಲ್ಲಿ ಬಂದಂಥ ಹೂಳು ಕುಂತ್ಕೊಳ್ತು. ಇದರಿಂದ ಭಾರ ಹೆಚ್ಚಾಗಿ ಕೆಳಗಿನ ಹೂಳುಗಳು ಗಟ್ಟಿಯಾಗಿ ಕಲ್ಲಿನ ರೂಪ ತಾಳಿದ್ವು. ಒಂದು ಪದರದಲ್ಲಿ ಅಥವಾ ಒಂದು ಹಂತದಲ್ಲಿರುವ ಹೂಳಿನಲ್ಲಿ ಸೇರಿಕೊಂಡಂಥ ಪ್ರಾಣಿಗಳ ಅವಯವಗಳು ಒಳಗಡೆ ಶಿಲೆ ಒಳಗೆ ಸೇರಿಕೊಂಡು ಪದರದಲ್ಲಿ ಸೇರಿಕೊಂಡು, ಆದ್ದರಿಂದ ಬಹಳ ಹಿಂದಿನ ಕಾಲದಲ್ಲಿ ಇದ್ದಂಥ ಪ್ರಾಣಿಗಳ ಗುರುತುಗಳೇ ಇವು ಅಂತ ಸಾರ್ತಾನೆ. ಇದರಿಂದ ಭೂಮಿಯ ಮೇಲೆ ನಡೆದ ಚಟುವಟಿಕೆಗಳು, ಬದಲಾವಣೆಗಳು ಮತ್ತು ಅದರ ಜೊತೆಗೆ ಭೂಪ್ರಾಣಿಗಳ ಚರಿತ್ರೆಯ ಒಂದು ಸ್ಥೂಲ ನೋಟ ದಕ್ಕುತ್ತೆ. ಇದಾದ 100 ವರ್ಷಗಳ ನಂತರ ಸ್ಕಾಟ್ಲೆಂಡ್ನ ಭೂವಿಜ್ಞಾನ ಹಟ್ಟನನ್ನತ ಅಡ್ಡ ಹಾಸಿದ ಪದರಗಳು ಭೂಮಿಯ ಚಲನೆಯಿಂದಾಗಿ ಮೇಲೆದ್ದು ಲಂಬವಾಗಿ ನಿಂತುಕೊಂಡು ಆ ಲಂಬವಾದಂಥ ಭಾಗದ ಕಲ್ಲುಗಳ ಭಾಗ ಮೇಲ್ಭಾಗ ಸವಿತು. ಹಾಗೆ ಸವದಾಗ ಆ ಹೂಳಿನಲ್ಲಿ ಸಿಕ್ಕಿಕೊಂಡ ಪ್ರಾಚೀನ ಪ್ರಾಣಿಗಳ ಅವಶೇಷಗಳು ಉಳಿದ್ವು. ಆದ್ದರಿಂದ ಭೂಮಿಯ ವಯಸ್ಸು ಭಾರಿ ಅಗಾಧವಾದ್ದು. ಅದು ಕೋಟ್ಯಂತರ ವರ್ಷಗಳ ಹಿಂದಕ್ಕೆ ಸಾಗುತ್ತೆ. ಅದರ ವಯಸ್ಸನ್ನು 6000 ವರ್ಷ ಅಂತ ಹೇಳೋದು ತಪ್ಪು ಅಂತ ವಾದ ಮಾಡ್ದ. ಪಳೆಯುಳಿಕೆಯಲ್ಲಿರುವ ಪ್ರಾಣಿಗಳು ಈ ಬದುಕಿದಾವ. ಅವು ಬದುಕಿದ್ರೆ ನಮಗೆ ಕಾಣದಂತೆ ಸಮುದ್ರದಲ್ಲಿ, ದಟ್ಟಾರಣ್ಯಗಳಲ್ಲಿ, ಭಾರಿ ಮರಗಳ ನಡುವೆ ಬದುಕಿರ್ಬೋದು, ಅಡಗಿರ್ಬೋದು ಅಂತ ಕೆಲವರು ವಾದ ಮಾಡಿದ್ರು ಮತ್ತು ತಮ್ಮದೇ ಆದಂಥ ರೀತಿಯ ಸಂಶಯವನ್ನು ವ್ಯಕ್ತಪಡಿಸಿದರು. 19ನೇ ಶತಮಾನದ ಆರಂಭದಲ್ಲಿ ಜೂಲಾನಿಗಳ ಪಳೆಯುಳಿಕೆಗಳು ಸಾಕಷ್ಟು ಪ್ರಮಾಣದಲ್ಲಿ ಪತ್ತೆಯಾದವು. ಆಗ ಫ್ರೆಂಚ್ ತೌಲನಿಕ ಅಂಗರಚನೆ ಪ್ರೇರಿತನಾಗಿದ್ದ ಕ್ಯೂವಿಯರು ಜೂಲಾನಿಗಳು ಅಳೆದೋಗ್ಬಿಟ್ಟಿದ್ದಾವೆ, ಅವು ಶಾಶ್ವತವಾಗಿ ಕಣ್ಮರೆಯಾಗಿದ್ದಾವೆ ಅಂತ ಹೇಳ್ದ. ಇದಕ್ಕೆ ಜನ ಬಹಳ ವಿರೋಧವನ್ನು ವ್ಯಕ್ತಪಡಿಸಿದರು. ಯಾವುದೇ ಕಾಲದಲ್ಲಿದ್ದ ಪ್ರಾಣಿ ಅದು ಹೇಗೆ ಕಣ್ಮರೆಯಾಗುತ್ತೆ, ಅದು ಅಳಿವಂಚಿಗೆ ಹೇಗೆ ಹೋಗುತ್ತೆ ಅಂತ ಅವರು ಆತನನ್ನು ಪ್ರಶ್ನೆ ಮಾಡ್ದ.
ಆಗಿನ ಕಾಲಕ್ಕೆ ಯಾವುದೇ ಪ್ರಾಣಿ ಯಾಕೆ ಕಣ್ಮರೆ ಆಗ್ತೈತೆ ಅನ್ನೋ ಪ್ರಶ್ನೆಗೆ ಉತ್ತರ ಇರಲಿಲ್ಲ. ಜೂಲಾನೆಗಳು ಸಣ್ಣ ಗಾತ್ರದ ಪ್ರಾಣಿಗಳಲ್ಲ. ಅವು ಜಗತ್ತಿನಲ್ಲಿ ಎಲ್ಲಾದರೂ ವಾಸ ಮಾಡ್ತಾ ಇದ್ರೆ ಅವುಗಳನ್ನು ಯಾರಾದರೂ ಗುರುತಿಸಲೇಬೇಕು, ಅವನ್ನ ಕಂಡಿರಲೇಬೇಕು. ಅಂತಹ ದೊಡ್ಡ ಗಾತ್ರದ ಪ್ರಾಣಿಗಳು ಯಾರಿಗೂ ಕಾಣದೆ ದೀರ್ಘಕಾಲ ಅಡಗಿಕೊಂಡಿರೋಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಜೂಲಾನೆ ಮತ್ತು ಈಗಿನ ಆನೆಗಳ ನಡುವೆ ಸಂಬಂಧ ಇದೆ. ಆದರೆ ಜೂಲಾನೆಗಳು ಕಣ್ಮರೆಯಾಗಿದೆ ಅನ್ನೋ ವಾದವನ್ನು ಹಲವಾರು ಜನ ಪುರಾತತ್ವಜ್ಞರು ಮತ್ತು ವಿಜ್ಞಾನಿಗಳು ಒಪ್ಕೊಂಡ್ರು. ಬ್ರೆಜಿಲ್ನಲ್ಲಿ ಸಿಕ್ಕಂಥ ಒಂದು ದೊಡ್ಡ ಪಳೆಯುಳಿಕೆ ಕರಡಿಯ ಸಂಬಂಧಿ ಅಂತ ಕ್ಯೂವಿಯರು ಅಂಗರಚನೆಯನ್ನು ಹೋಲನೆ ಮಾಡಿ ತೋರಿಸ್ತಾ. ಹಾಗೆಯೇ ಇಂತಹ ದೊಡ್ಡ ಪ್ರಾಣಿ ಎಲ್ಲಿ ಅಡಗಿಕೊಂಡಿರೋಕ್ಕೆ ಸಾಧ್ಯ ಇಲ್ಲ. ಇಂತಹ ಪ್ರಾಣಿ ಹಿಂದೆ ಇತ್ತು, ಈಗ ಇಲ್ಲ, ಅದು ಶಾಶ್ವತವಾಗಿ ಅಳಿದು ಹೋಗಿದೆ ಅಂತ ಹೇಳ್ದ. ಆಗ ವಿಜ್ಞಾನಿಗಳ ವಲಯದಲ್ಲಿ ಪ್ರಾಣಿಗಳು ಶಾಶ್ವತವಾಗಿ ಅಳಿದು ಕಣ್ಮರಿಯಾಗುವಂಥ ವಾದಕ್ಕೆ ಮನ್ನಣೆ ದಕ್ತು. ಕ್ಯೂವಿಯರು ತನ್ನ ಸಂಗಡಿಗರ ಜೊತೆ ಸೇರಿಕೊಂಡು ಭೂಮಿಯ ದೀರ್ಘಕಾಲ ಅವಧಿಯಲ್ಲಿ ಸೇರಿಕೊಂಡಂಥ ಸಂಗ್ರಹವಾದಂಥ ಸಂಚಯವಾದಂಥ ಪಳೆಯುಳಿಕೆಗಳ ಹುಡುಕಾಟವನ್ನು ಪ್ರಾರಂಭ ಮಾಡಿದ. ಭೂಮಿಯ ಮೇಲೆ ಹಲವು ಪರಿಸ್ಥಿತಿಗಳು ವಿವಿಧ ಘಟ್ಟಗಳಲ್ಲಿ ಅಸ್ತಿತ್ವದಲ್ಲಿದ್ದವು. ಆ ಕಾಲಗಳಲ್ಲಿ ಬಗೆ ಬಗೆಯ ಸಸ್ಯ ಮತ್ತು ಪ್ರಾಣಿಗಳು ಇದ್ವು. ಒಂದು ನಿರ್ದಿಷ್ಟ ಕಾಲದಲ್ಲಿದ್ದ ಸಸ್ಯ ಮತ್ತು ಪ್ರಾಣಿಗಳು ಇನ್ನೊಂದು ನಿರ್ದಿಷ್ಟ ಕಾಲದ ಪದರಗಳಲ್ಲಿ ಕಾಣೋದಿಲ್ಲ. ಇದು ಭೂಮಿಯ ಮೇಲೆ ಜೀವ ಸಂಕುಲಗಳು ಹುಟ್ಟಿ ಶಾಶ್ವತವಾಗಿ ಕಣ್ಮರೆ ಆಗೋದಕ್ಕೆ ಪುರಾವೆಗಳನ್ನು ಒದಗಿಸುತ್ತೆ ಅಂತ ತೋರಿಸ್ಕೊಟ್ಟ. ಮೂಳೆಗಳ ಆಧಾರದ ಮೇಲೆ ಹಿಂದೆ ಬದುಕಿದ್ದಂಥ ಪ್ರಾಣಿಗಳು ಹೇಗಿರ್ಬೋದು ಅನ್ನುವ ಅಂದಾಜನ್ನು ವಿಜ್ಞಾನಿಗಳು ಮಾಡಿದ್ರು. ಕೆಲವು ಪಳೆಯುಳಿಕೆಗಳು ಸಸ್ತನಿಗಳಂತ ಕಂಡರೂ ಕೂಡ ಅವು ಸಸ್ತನಿಗಳಲ್ಲ, ಅವು ಉರುಗುಗಳು ಅಂತ ಅವುಗಳ ಹಲ್ಲು ಮತ್ತು ಮೂಳೆಗಳ ಹೋಲಿಕೆಯಿಂದ ಪತ್ತೆ ಹಚ್ಚಿ ಅಂತ ಒಂದು ಪ್ರಾಣಿಯನ್ನು ಅಲ್ಲಿ ಉರ್ಗ ಇಕ್ತಯೋತ್ಸವ ಅಂತ ಕರೆದ್ರು. ಕಲ್ಲಿನ ಪದರಗಳಲ್ಲಿ ಲಕ್ಷಾಂತರ ಪಳೆಯುಳಿಕೆಗಳು ಪತ್ತೆಯಾದವು. ಪಳೆಯುಳಿಕೆಗಳ ಜೊತೆಗೆ ಈ ಎಲ್ಲ ಪಳೆಯುಳಿಕೆಗಳ ಜೊತೆಗೆ ಉಂಡೆ ಅಂತ ಕೆಲವು ವಸ್ತುಗಳು ಕೂಡ ಸಿಕ್ಕವು. ನಂತರ ಪಳೆಯುಳಿಕೆಗಳ ಒಳಗೆ ಕೂಡ ಇಂಥ ಉಂಡೆಗಳು ಇದ್ರನ್ನ ವಿಜ್ಞಾನಿಗಳು ಗುರುತಿಸಿದ್ರು. ಈ ಉಂಡೆಗಳನ್ನು ಒಡೆದಾಗ ಮೀನಿನ ಪಕ್ಕೆಲುಬು, ಕೀಟಗಳ ಮೂಳೆಗಳು ದಕ್ಕಿದವು. ಆದ್ದರಿಂದ ಈ ಉಂಡೆಗಳು ಐಕ್ತೋಸಾರಸ್ನ ಹೇಲು ಮಲ ಅಂತ ಗುರುತಿಡಿದ್ರು. ಆದ್ದರಿಂದ ಇಕ್ತೋಸಾರು ಒಂದು ಮಾಂಸಾಹಾರಿ ಪ್ರಾಣಿ ಅಂತ ಅವರು ತೀರ್ಮಾನಕ್ಕೆ ಬಂದರು. ಡೈನಾಸಾರುಗಳ ಪಳೆಯುಳಿಕೆಗಳು ಬಹಳ ದೊಡ್ಡ ಪ್ರಮಾಣದಲ್ಲಿ ಪತ್ತೆಯಾದವು. 1830ರ ವೇಳೆಗೆ ಈ ಡೈನಾಸಾರುಗಳ ಪಳೆಯುಳಿಕೆಗಳ ಬಗ್ಗೆ ಸ್ಪಷ್ಟವಾದಂಥ ಚಿತ್ರಣ ಸಿಕ್ತು. ಈ ಭೂಮಿ ನಾವು ಎಣಿಸಿರುವುದಕ್ಕಿಂತಲೂ ಬಹಳ ಹಳೆಯದು. ಎಲ್ಲಕ್ಕಿಂತ ಕೆಳಗಿರುವ ಪದರಗಳಲ್ಲಿ ಚಿಪ್ಪಿನ ಜೀವಿಗಳಿದ್ದಾವೆ, ಅದರ ಮೇಲಿನ ಪದರಗಳಲ್ಲಿ ಮೀನುಗಳಿದ್ದಾವೆ, ಅದರ ಮೇಲೆ ಉರಗಗಳ ಮೂಳೆಗಳು ಸಿಗ್ತಾ ಇದ್ದಾವೆ, ಅದರ ಮೇಲೆ ಸಸ್ತನಿಗಳ ಪಳೆಯುಳಿಕೆಗಳು ಸಿಗ್ತಾ ಇದ್ದಾವೆ. ಆದ್ದರಿಂದ ಜೀವಿಗಳು ಸರಳದಿಂದ ಸಂಕೀರ್ಣಯತ್ತ ಸಾಗಿದು ಅಂತ ಅವರು ಹೇಳಿದರು. ಆದರೆ ಇದು ಜೀವ ವಿಕಾಸವಾದಾಗಿಲ್ಲ. ಯಾಕೆಂದರೆ ಇದರ ಪ್ರಕಾರ ಒಂದು ಪದರದ ಜೀವ ಸಂಕುಲಗಳು ಸಂಪೂರ್ಣ ಕಣ್ಮರಿಯಾದ ನಂತರ ಇನ್ನೊಂದು ಪದರದಲ್ಲಿರುವ ಜೀವಿಗಳು ಕಾಣಿಸ್ಕೊಳ್ತವೆ. ಮೊದಲ ಕೆಳಗಿನ ಮತ್ತು ಮೇಲಿನ ಪದರಗಳ ಜೀವಿಗಳ ನಡುವೆ ಯಾವುದೇ ಸಂಬಂಧ ಇರೋದಿಲ್ಲ. ಆದ್ದರಿಂದ ಇದು ಪ್ರಾಣಿಗಳ ಚರಿತ್ರೆ ಆಗಿರದೆ ಭೂಮಿಯ ಚರಿತ್ರೆ ಆಗಿರುತ್ತೆ. ಇಲ್ಲಿ ನಾವು ಗಮನಿಸಬೇಕಾದ ಒಂದು ಅತ್ಯಂತ ಕುತೂಹಲದ ಸಂಗತಿ ಅಂತ ಹೇಳಿದ್ರೆ, ಇಂಥ ಎಲ್ಲ ವಾದಗಳನ್ನು ಮಂಡಿಸಿದಂಥವರು ಕ್ರೈಸ್ತ ಧಾರ್ಮಿಕ ವ್ಯಕ್ತಿಗಳಾಗಿದ್ದರು. ಈ ಮುಂದಿನ ದಿನಗಳಲ್ಲಿ ಇವರು ಪಳೆಯುಳಿಕೆಗಳನ್ನು ವರ್ಗೀಕರಣ ಮಾಡಿದರು. ಮಾನವರ ಪಳೆಯುಳಿಕೆ ಎಲ್ಲೂ ಸಿಕ್ಕಿಲ್ಲ. ಆದ್ದರಿಂದ ಅವರು ಇತ್ತೀಚಿನವರು ಅನ್ನುವ ತೀರ್ಮಾನಕ್ಕೆ ಬಂದರು. ಆದ್ದರಿಂದ ಭೂಮಿಯ ಜೀವಿ ಇತಿಹಾಸದಲ್ಲಿ ಮಾನವರ ಪಾತ್ರ ಮತ್ತು ಮಾನವರು ಕಾಣಿಸಿಕೊಂಡಿದ್ದು ಇತ್ತೀಚೆಗೆ ಅನ್ನುವ ವಾದಕ್ಕೆ ಭಾರಿ ಬೆಂಬಲವ ದಕ್ಕಿತು. ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯದಲ್ಲಿ ಚಾರ್ಲ್ಸ್ ಡಾರ್ವಿನ್ ಪದವಿಯನ್ನು ಪಡೆದ. ಆತ ಸರ್ಕಾರದ ಬೀಗಲ್ ನೌಕೆಯಲ್ಲಿ ಜಗತ್ತನ್ನು ಸುತ್ತುವ ಅವಕಾಶ ಅವರಿಗೆ ಸಿಕ್ತು. ಪರ್ಯಟನೆಯಲ್ಲಿ ಆತ ಹಲವಾರು ಸೋಜಿಗದ ಸಂಗತಿಗಳನ್ನ ಗಮನಿಸ್ತಾ ದಾಖಲೆ ಮಾಡಿಕೊಂಡ ಮತ್ತು ಅನಾವರಣ ಮಾಡಿಕೊಂಡ. ದಕ್ಷಿಣ ಅಮೆರಿಕದಲ್ಲಿ ಹಿಂದೆ ಇದ್ದು ಕಣ್ಮರಿಯಾಗಿದ್ದ ಗ್ಲೈಪರ್ಡೋನ್ ಮತ್ತು ಅದೇ ಪ್ರದೇಶದಲ್ಲಿದ್ದ ಆರ್ಮಿಡೆಲೋ ನಡುವೆ ಸಾಮ್ಯತೆ ಇರೋದನ್ನ ಆತ ಗುರುತಿಸಿದ. ಇದರಿಂದ ಆತ ಒಂದು ಇನ್ನೊಂದಾಗಿ ಬದಲಾಗಿದೆ ಅಂತೇಳಿ ವಾದವನ್ನು ಮಾಡಿದ. ಆಸ್ಟ್ರೇಲಿಯಾದ ಕಾಂಗರು ಮತ್ತು ಗವಿಗಳಲ್ಲಿ ಸಿಕ್ಕಿದ ಕೊಲೆಗಾಗರ ಕಾಂಗರುಗಳ ಮೂಳೆಗಳಲ್ಲಿ ಬಹಳ ಸಾಮ್ಯತೆಗಳನ್ನು ವಿಜ್ಞಾನಿಗಳು ಗುರುತಿಸಿದ್ರು. ಅದರಿಂದ ಅವರು ಒಂದು ಜೀವಿ ಸಂಕುಲ ಅಳೆದು ಹೋಗಿದ್ರೆ ಇನ್ನೊಂದು ಜೀವಿ ಸಂಕುಲ ಉಳಿದುಕೊಂಡಿದೆ, ಇವೆರಡರ ಮಧ್ಯೆ ಸಂಬಂಧ ಇದೆ ಅನ್ನೋದನ್ನು ಗಟ್ಟಿಯಾಗಿ ಸಾರಿದರು. ಗ್ಯಾಲೋಪಾಗಸ್ ದ್ವೀಪಗಳು ಕಡಲಿನಲ್ಲಿರುವ 106 ನಡುಗಡ್ಡೆಗಳ ದೊಡ್ಡ ಸಮೂಹ. ಈ ಸಮೂಹದ ದ್ವೀಪಗಳಲ್ಲಿ ವಿವಿಧ ಪಕ್ಷಿಗಳು ಹಲವಾರು ತಮ್ಮದೇ ಆದಂಥ ವಿಶಿಷ್ಟವಾದ ಲಕ್ಷಣಗಳನ್ನ ಗಳಿಸಿಕೊಂಡಿದ್ವು. ಕಡಲಿನ ಆಳದ ಜ್ವಾಲಾಮುಖಿ ಸಿಡಿದಾದ ಈ ನಡುಗಡ್ಡೆ ದ್ವೀಪಗಳು ಇವು ಬಂಜರು ನೆಲೆಗಳು. 200 ಕಿಲೋಮೀಟರ್ ದೂರದ ದಕ್ಷಿಣ ಅಮೆರಿಕದಿಂದ ಈ ದ್ವೀಪಗಳಿಗೆ ಈ ಎಲ್ಲ ಪಕ್ಷಿಗಳು ಬಂದ ನಂತರ ಅವು ತಮ್ಮ ದ್ವೀಪದಲ್ಲಿರುವ ಪರಿಸರಕ್ಕೆ ತಕ್ಕಂತೆ ಬದಲಾಗ್ತಾ ಅವು ಹಲವಾರು ಕೌಲುಗಳಲ್ಲಿ ಒಡೆದೋದವು. ಇವೆಲ್ಲವುಗಳ ಮೂಲ ಒಂದೇ ಪಕ್ಷಿ. ಆದ್ದರಿಂದ ಅಳಿದು ಹೋದ ಮತ್ತೆ ಮುಂದುವರೆದಿರುವ ಪಕ್ಷಿಗಳ ನಡುವೆ ಸ್ಪಷ್ಟ ಸಂಬಂಧ ಇದೆ ಅಂತ ಡಾರ್ವಿನ್ ವಾದ ಮಾಡಿದ. ಹಾಗೆಯೇ ಎಲ್ಲ ತಳಿಯ ನಾಯಿಗಳ ಮೂಲ ಒಂದೇ ಅಂತಲೂ ಆತ ವಾದ ಮಾಡಿದ. ಹಲವು ನಾಯಿಗಳ ಪ್ರಭೇದಗಳು ಕಣ್ಮರಿಯಾಗಿದ್ದಾವೆ. ಅವು ತೋಳದ ವಂಶಕ್ಕೆ ಸೇರಿದ್ದಾವೆ. ಇದಕ್ಕೆಲ್ಲ ನೈಸರ್ಗಿಕ ಆಯ್ಕೆಯ ಕಾರಣನ ವಾದವನ್ನು ಚಾರ್ಲ್ಸ್ ಡಾರ್ವಿನ್ ಮಂಡಿಸಿದ. ನೈಸರ್ಗಿಕ ಆಯ್ಕೆಗಿಂತಲೂ ಭ್ರೂಣ ವಿಜ್ಞಾನ ಜೀವ ವಿಕಾಸಕ್ಕೆ ಹೆಚ್ಚಿನ ಪುರಾವೆಗಳನ್ನ ಬೆಂಬಲವನ್ನು ಒದಗಿಸಿತು.
ಭ್ರೂಣಕೋಶದಿಂದ ವಿವಿಧ ರೂಪ ತಾಗ್ತಾ ಒಂದು ಜೀವಿ ಗರ್ಭದಲ್ಲಿ ಬೆಳೆಯುತ್ತೆ. ಈ ಗರ್ಭದಲ್ಲಿ ಬೆಳೀತಕ್ಕಂಥ ಹಂತಗಳನ್ನ ಗಮನಿಸಿದರೆ ಅದು ಒಂದು ನಿರ್ದಿಷ್ಟ ಹಂತದಲ್ಲಿ ಕೋಳಿ, ನಾಯಿಗಳ ಭ್ರೂಣದ ಆಕಾರ, ಸ್ಥಿತಿ ಎಲ್ಲವೂ ಒಂದೇ ಇರ್ತವೆ. ಯಾಕೆಂದ್ರೆ ಈ ಎಲ್ಲ ಪ್ರಾಣಿಗಳ ಪೂರ್ವಜ ಒಂದೇ. ಹಾಗೆಯೇ ಮೂಳೆ ಮತ್ತು ದೇಹದ ಚೌಕಟ್ಟಿನ ಲಕ್ಷಣಗಳು ಕೂಡ ಇವೆಲ್ಲ ಜೀವಿಗಳ ಪೂರ್ವಜ ಒಂದೇ ಅನ್ನೋದನ್ನ ಸಾರಿ ಸಾರಿ ಹೇಳಿದ್ವು. ತಿಮಿಂಗಲದ ಈಜು ಹುಟ್ಟು ಮತ್ತು ಬಾವುಲಿಯ ರೆಕ್ಕೆ ಒಂದೇ ಥರದ ರಚನೆಗಳು ಅಂತೇಳಿ ವಿಜ್ಞಾನಿಗಳು ಎಲ್ಲ ಸಾಧಾರಣವಾಗಿ ತೋರಿಸಿದ್ರು. ಇವೆರಡರ ನಡುವೆ ಒಬ್ಬನೇ ಪೂರ್ವಜ ಇದ್ದ ಅಂತೇಳಿ ಅವರು ಸಾಬೀತನ್ನು ಮಾಡಿದರು. ಮತ್ತೆ ಕೆಲವು ಪ್ರಾಣಿಗಳಲ್ಲಿ ಕಿರಿದಾಗಿರುವ ಅಂಗಗಳು ಇವುಗಳಿಗೆ ಬೇರೆ ಬೇರೆಯ ಪುರಾವೆಗಳನ್ನು ಒದಗಿಸಿದ್ವು. ಚಾರ್ಲ್ಸ್ ಡಾರ್ವಿನ್ ಹೇಗೆ ನೈಸರ್ಗಿಕ ಆಯ್ಕೆಯ ವಾದವನ್ನು ಮಂಡಿಸಿದ್ನೋ ಅದೇ ರೀತಿ ಆಲ್ಫ್ರೆಡ್ ರಾಸೆಲ್ ವ್ಯಾಲೆಸ್ ಸ್ವತಂತ್ರವಾಗಿ ಇದೇ ವಾದವನ್ನು ಮಂಡಿಸಿದ್ದ. ಇವರಲ್ಲಿ ವಿಕಾಸವಾದವನ್ನು ಮಂಡಿಸಿದವರು ಯಾರು ಅನ್ನುವ ಬಗ್ಗೆ ಕೆಲ ಕಾಲ ಒಂದು ಬಗೆಯ ಗೋಜಲು ಉಂಟಾಗಿತ್ತು. ಇವೆರಡರ ಮಧ್ಯೆ ಸಂಧಾನವನ್ನು ಏರ್ಪಡಿಸಲಾಯಿತು. 1850ರಲ್ಲಿ ಆರಿಜಿನ್ ಆಫ್ ಸ್ಪೀಷೀಸ್ ಪ್ರಕಟಣೆಯನ್ನು ಡಾರ್ವಿನ್ ಮಾಡಿದ. 1870ರ ವೇಳೆಗೆ ಅದು ಎಲ್ಲ ವಿಜ್ಞಾನಿಗಳ ಮನ್ನಣೆಯನ್ನು ಗಳಿಸಿತು. ಮುಂದೆ ಆರ್ಕಿಯಾಪ್ಟ್ರಿಕ್ಸ್ ಅನ್ನುವ ಪಳೆಯುಳಿಕೆ ಪತ್ತೆಯಾಯಿತು. ಈ ಪಳೆಯುಳಿಕೆಯಿಂದ ಡೈನೋಸಾರ್ ಮತ್ತು ಹಕ್ಕಿಗಳ ಸಂಬಂಧ ಬಹಳ ಸ್ಪಷ್ಟವಾಗಿ ಗೊತ್ತಾಯಿತು. ಮುಂದಿನ ದಿನಗಳಲ್ಲಿ ಡೈನೋಸಾರ್ನ ಒಂದು ಪ್ರಭೇದವೇ ಈಗ ಸಾವಿರಾರು ಬಗೆಯ ಪಕ್ಷಿಗಳಾಗಿ ಕೌಲೊಡೆದಿದೆ ಅನ್ನೋದು ಸಿದ್ಧವಾಗಿ ಗೊತ್ತಾಯಿತು. ನಂಬಿಕೆ ಅಧಿಕಾರವಾಣಿಯನ್ನು ಮೀರಿದ್ರಿಂದ ಇಂತಹ ಜೀವ ವಿಕಸನದ ವಾದವನ್ನು ಮಂಡಿಸೋದಕ್ಕೆ ಮತ್ತು ನೈಜವಾದ ಭೂಮಿಯ ಚರಿತ್ರೆಯನ್ನು ಮತ್ತು ಜೀವ ವಿಕಾಸದ ಚರಿತ್ರೆಯನ್ನು ಕಟ್ಟೋದಕ್ಕೆ ಸಾಧ್ಯವಾಯಿತು. ಧಾರ್ಮಿಕ ಗ್ರಂಥಗಳ ಮುಂದಾಳುಗಳ ಮಾತಿಗೆ ಮಣಿದಿದ್ರೆ ಜೀವ ವಿಕಸನದ ಗುಟ್ಟು ಎಂದಿಗೂ ರಟ್ಟಾಗ್ತಿರಲಿಲ್ಲ. ಆದ್ದರಿಂದ ಅಧಿಕಾರವಾಣಿಯನ್ನು ತೊರೆದು ಸ್ವತಂತ್ರ ಆಲೋಚನೆ ಮತ್ತು ಸಿಕ್ಕುವ ಪುರಾವೆಗಳ ಮೇಲೆ ಆಧಾರಗಳ ಮೇಲೆ ಕಟ್ಟುವ ವಾದಗಳು ಎಲ್ಲ ಧಾರ್ಮಿಕ ವಾದಗಳಿಗಿಂತ ಪ್ರಬಲವಾಗಿರ್ತವೆ, ದಿಟವಾಗಿರ್ತವೆ ಅನ್ನೋದನ್ನು ನಾವು ಮನಗಾಣಬೇಕು. ಮುಂದಿನ ವಿಡಿಯೋದಲ್ಲಿ ಇಂತಹ ಇತರ ಹಲವು ಸಂಗತಿಗಳ ಬಗ್ಗೆ ಚರ್ಚೆ ಮಾಡೋಣ. ವಂದನೆಗಳೊಂದಿಗೆ.